MP ಬಾರ್ಡ್ರ್ ನೋಡಿ ಪೂರ್ತಿ ಕ್ಲೋಸ್ ಆಗಿದೆ ನೋಡಿ. ಕಲ್ಲುಗಳೆಲ್ಲ ಇಟ್ಬಿಟ್ಟಿದ್ದಾರೆ ಅಲ್ಲಿ. ನೋಡಿದ್ರಲ್ಲ MP ಬಾರ್ಡ್ರಲ್ಲಿ ಎಷ್ಟು ಇದು ನಡೀತು ಅಂದರೆ ಇವರು ಒಂದು ಗಾಡಿಯಿಂದ ನಮ್ಮ ಗಾಡಿನೇ ನಾವು ಪಾಸ್ ಆಗಬೇಕು ಅಂದರೆ 500 ರೂಪಾಯಿ ಖರ್ಚು ಬರ್ತಿತ್ತು ಅಂತ ಗೊತ್ತಾಯಿದ್ರು. ಅದೇನು ದೇವ್ರು ಕೊಟ್ಟಿದ್ದು ವರ ನಾವೇನೋ ಗೊತ್ತಿಲ್ಲ. ನಮ್ಮ ಡ್ರೈವರ್ಗಳಿಗೆ, ನಮ್ಮ ಗಾಡಿ ಓನರ್ಗಳಿಗೆ ತುಂಬ ಹೆಲ್ಪ್ ಆಯಿತು. ಇದೊಂದು ಬಾರ್ಡರ್ ನಿಲ್ಲಿಸಿ ಪರ್ಮನೆಂಟಾಗಿ ಕ್ಲೋಸ್ ಮಾಡಿಬಿಟ್ರು. ಇದು ಬೇರೆ ಇಲ್ಲ ನೋಡಿ. ಟಿಪ್ಪರ್ಗಳು, ಟ್ರೈಲರ್ಗಳು ಎಲ್ಲ ರೋಡ್ಗಳು ಬೇರೆ ಸರಿ ಇಲ್ಲ. ಈ ರೋಡ್ಗಳೆಲ್ಲ ಬಿಟ್ಟರೆ ಕಚ್ಚಾ ಮಾಲ್ ಹಾಕೊಂಡು ಏನಾದರೂ ನಾವು ಟೈಮಿಂಗ್ ಹೊಡಿಬೇಕು ಅಂದರೆ ನಮ್ಮ ಗಾಡಿಗಳು ಹಾಳಾಗಿ ಹೋಗ್ಬಿಡ್ತವೆ ಗುರು. ಇಲ್ಲಿ ನಮ್ಮ ಗಾಡಿ ಹತ್ರ ಬರೋ ಅಷ್ಟರಲ್ಲಿ ಬೆಳಗ್ಗೆ 5 ಗಂಟೆ ಆಗಿಬಿಡ್ತು. ಇಲ್ಲಿಂದ ನಮ್ಮದು ಅನ್ಲೋಡ್ ಪಾಯಿಂಟ್ ಬಂದು 3 ಕಿಲೋಮೀಟರ್ ಇದೆ ಅಷ್ಟೇ. ಬರೋ ಅಷ್ಟರಲ್ಲಿ ಅವ್ರದ್ದು ಎಲ್ಲ ಖಾಲಿ ಕ್ರೇಟು ಎಲ್ಲ ರೆಡಿ ಹಾಕ್ಕೊಂಡಿದ್ರು. ಅಂತಂದರೆ ಇಲ್ಲೇ ಮಂಚದ ಮೇಲೆ ಮಲಿಕೊಂಡು ಒದ್ದಾಡ್ತಾ ಇದ್ದೆ. ಸೆಕೆಗೆ ಬಟ್ಟೆ ಎಲ್ಲ ಬಿಚ್ಚಾಕಿ ಸ್ವಲ್ಪ ಸಖತ್ ಬಿಸಿಗುರು. ಏನು ಮಾಡೋದು, ಇವಾಗ ಮಳೆ ಬಿದ್ದು ಸ್ವಲ್ಪ ತಂಪಾಗಿದೆ ಇವಾಗಂಗೆ. ಇವಾಗ ಎಲ್ಲಿದ್ದೀವಿ ಅಂದರೆ ಫಸ್ಟ್ ಪಾಯಿಂಟು ಅನ್ಲೋಡ್ ಮುಗಿಸ್ಕೊಂಡು ನಮ್ಗೆ 2 ಪಾಯಿಂಟ್ ಕೊಟ್ಬಿಟ್ಟಿದ್ರು. ಫಸ್ಟ್ ಪಾಯಿಂಟ್ ಅನ್ಲೋಡ್ ಮುಗಿಸ್ಕೊಂಡು ಅನ್ಲೋಡ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ, ಇವರು ನಮ್ಮ ಚಂದ್ರ ಜೊತೆ ಬಂದಿರೋರು ನಾಗಣ್ಣ ಅಂತ. ಹೆಂಗುರು ಸಮಾಚಾರ ಹೇಳ್ಬೇಕು ಗುರು. ಇವಾಗ ನೇಪಾಳ ಬಾರ್ಡ್ರ್ ಇಲ್ಲಿಂದ 100 ಕಿಲೋಮೀಟರ್ ತೋರಿಸ್ತಾ ಇದೆ ಅವ್ರು ಹಾಕಿರೋ ಲೊಕೇಶನ್ನು. ಬಾರ್ಡ್ರ್ ಪಕ್ಕದಲ್ಲೇ ಪಾಸ್ ಆಗ್ತೀವಿ ಗುರು, ಬಟ್ ನೇಪಾಳ್ಗೆ ಹೋಗಲ್ಲ. UP ಅಲ್ಲೇ ಅನ್ಲೋಡು ಗುರು. ನೋಡ್ತಾ ಇರ್ಬೋದು ನಾವು ಇವಾಗ MP ಬಾರ್ಡರಲ್ಲಿದ್ದೀವಿ, ಅಂದರೆ MP ಎಂಡಿಂಗು ಗುರು. ನಾವು ಇವಾಗ ನೆಕ್ಸ್ಟು UPಗೆ ಎಂಟರ್ ಆಗ್ತೀವಿ. MP ಬಾರ್ಡ್ರ್ ನೋಡಿ ಪೂರ್ತಿ ಕ್ಲೋಸ್ ಆಗಿದೆ ನೋಡಿ. ಕಲ್ಲುಗಳೆಲ್ಲ ಇಟ್ಬಿಟ್ಟಿದ್ದಾರೆ ಅಲ್ಲಿ. ಪರ್ಮನೆಂಟ್ಲಿ ಕ್ಲೋಸ್ಡ್ MP ಬಾರ್ಡರ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲೇ ಗಾಡಿ ನಿಲ್ಲಿಸಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ ನಿಲ್ಲಿಸಿದೆ. ನೋಡಿದ್ರಲ್ಲ MP ಬಾರ್ಡ್ರಲ್ಲಿ ಎಷ್ಟು ಇದು ನಡೀತು ಅಂದರೆ ಇವರು ಒಂದು ಗಾಡಿಯಿಂದ ನಮ್ಮ ಗಾಡಿನೇ ನಾವು ಪಾಸ್ ಆಗಬೇಕು ಅಂದರೆ 500 ರೂಪಾಯಿ ಖರ್ಚು ಬರ್ತಿತ್ತು. 100 ರೂಪಾಯಿ ಕಾಟಾಗೆ ಅಂದರೆ ವೇಮೆಂಟ್ ಹಾಕ್ಸ್ಬೇಕಿತ್ತು. ಅದು 100 ರೂಪಾಯಿ ತೊಗೊತಿದ್ರು. RTO ಆಫೀಸಲ್ಲಿ ಹೋಗಿ ಬಂದು ನಿಮ್ಗೆ ಯಾವುದೇ ಮಾಲ್ ಆಗಿರೋ ನೀನು 400 ರೂಪಾಯಿ ಕೊಟ್ಟು ಬರಲೇಬೇಕಾಗಿತ್ತು ಅಲ್ಲಿ ಸೀಲ್ ಹಾಕ್ಸ್ಕೊಬರೋಕ್ಕೆ. ಎಷ್ಟೋ ಲಂಚ ತಿನ್ಬಿಟ್ಟವ್ರೆ ಗುರು ನಮ್ಮಿಂದಾನೇ. ಇಷ್ಟು ಅಂದರೆ 6 ವೀಲ್ಗೆ 400 ರೂಪಾಯಿ ತೊಗೊಳ್ತಾರೆ ಅಂದರೆ ಇನ್ನು 14 ವೀಲ್ಗೆ 16 ವೀಲ್ಗೆ ದೊಡ್ಡ ಟ್ರೈಲರ್ಗಳಿಗೆ ಎಷ್ಟು ದುಡ್ಡುಗಳು ತಗೋತಾಯಿದ್ರು. ಅದೇನು ದೇವ್ರು ಕೊಟ್ಟಿದ್ದು ವರ ನಾವೇನೋ ಗೊತ್ತಿಲ್ಲ. ನಮ್ಮ ಡ್ರೈವರ್ಗಳಿಗೆ, ನಮ್ಮ ಗಾಡಿ ಓನರ್ಗಳಿಗೆ ತುಂಬ ಹೆಲ್ಪ್ ಆಯಿತು. ಇದೊಂದು ಬಾರ್ಡರ್ ನಿಲ್ಲಿಸಿ ಪರ್ಮನೆಂಟಾಗಿ ಕ್ಲೋಸ್ ಮಾಡಿಬಿಟ್ರು. ಇದೊಂದು ಖುಷಿ ಗುರು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ. ಮಹಾರಾಷ್ಟ್ರ ಇನ್ನೊಂದು ಅಂದರೆ ಮಹಾರಾಷ್ಟ್ರ ಒಂದಿದೆ ಗುರು. ಮಹಾರಾಷ್ಟ್ರನ ಕ್ಲೋಸ್ ಮಾಡಿಬಿಟ್ರೆ ಯಾವ ತಲೆನೋವು ಇರಲ್ಲ, ಯಾವುದೂ ಇಲ್ಲ. MPನೂ ಕ್ಲೋಸ್ ಆಯಿತು ಪರ್ಮನೆಂಟಾಗಿ ನೋಡ್ಬೋದು. ಯಾವ ಒಂದು ಗಾಡಿನೂ ಇಲ್ಲ ಗುರು. ಅದೇ MP ಬಾರ್ಡ್ರಲ್ಲೇ ಇದ್ದೀವಿ. ಥ್ಯಾಂಕ್ ಯು ಇಂಟಿಗ್ರೇಟೆಡ್ MP ಬಾರ್ಡರ್ ಚೆಕ್ ಪೋಸ್ಟ್. ಇಲ್ಲಿಂದ ಹೋಗೋಣ. ನಮ್ಮದು ನಾವು ಇಲ್ಲಿಂದ ಇನ್ನೂ ಒಂದು 500ರಿಂದ 600 ಕಿಲೋಮೀಟರ್ ಹೋಗ್ಬೇಕು ಗುರು. ಕಾನ್ಪುರ್ ಹೋಗಿ ಕಾನ್ಪುರಿಂದ ಲಕ್ನೋ ಬಿಟ್ಟು ನಾವು ಹೋಗಬೇಕು. ಲಕ್ನೋಯಿಂದ ಒಂದು 150-160 ಕಿಲೋಮೀಟರ್ ಇರುತ್ತೆ ಅನ್ಕೋತೀನಿ. ಚೆಕ್ ಮಾಡಿಲ್ಲ, ಹೋಗೋಣ ಬನ್ನಿ. ನಾನೇ ಡಾಬಾದಲ್ಲಿ ಊಟ ಮಾಡಿಕೊಂಡು ಈಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಸುಜಿತ ಎತ್ಕೊಂಡವನೇ ಗಾಡಿ. ಇಲ್ಲಿಂದ ನಾನ್ ಸ್ಟಾಪ್ ಹೋಯ್ತಾ ಇರೋದೆ. UP ಎಂಟರ್ ಆಗಿಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಆಗಲೇ MP ಬಾರ್ಡರ್ ಬಿಟ್ಟಿದ್ದ ತಕ್ಷಣ ಎಂಟರ್ ಆಗಿಬಿಟ್ವಿ. ಎಲ್ಲ ಝಾನ್ಸಿ ಬಂದು ಇನ್ನೊಂದು 40-50 ಕಿಲೋಮೀಟರ್ ಇದೆ ಅಷ್ಟೇ ನೋಡಿ. ಹಂಗೆ ಹೋದರೆ ಶ್ರೀನಗರ್ ಟು ಕನ್ಯಾಕುಮಾರಿ ಹೈವೇ. ಇವಾಗ ಹೋಗ್ಬೇಕಾಗಿರೋದು ಲಕ್ನೋಗೆ. ಕಾನ್ಪುರಿಂದ ಲಕ್ನೋ ಹೋಗಬೇಕು. ಲಕ್ನೋಯಿಂದ 150 ಕಿಲೋಮೀಟರ್. ಇನ್ನೂ ಅನ್ಲೋಡಿಂಗ್ ಲೊಕೇಶನ್ನೇ ಕನ್ಫರ್ಮ್ ಆಗಿಲ್ಲ ಗುರು. ನಮಗೆ ಒಬ್ಬೊಬ್ರಲ್ಲ ಇದಕ್ಕೆ ಪಾರ್ಟಿಗಳು 4-5 ಜನ ಫೋನ್ ಮಾಡಿ ಹೇಳ್ತಾವ್ರೆ ನಮಗೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂದ್ಬಿಟ್ಟು. ಇನ್ನು ಕನ್ಫರ್ಮ್ ಆಗಿಲ್ಲ, ನೋಡೋಣ ಮುಂದೆ ಹೋಗ್ತಾ. ನಾವು ಹೋಗೋ ಅಷ್ಟರಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೋ. ಕಾನ್ಪುರಲ್ಲಿ ಏನಾದರೂ ಜಾಮಲ್ಲಿ ಸಿಕ್ಕಾಕೊಂಡ್ರೆ ಅವರ್ಗಟ್ಲೆ ಅಲ್ಲೇ ಮಲಗಬೇಕಾಗತ್ತೆ ಬ್ರೋ. ನಾವಿವಾಗ ಬಂದು ಕಾನ್ಪುರ್ ಎಂಟ್ರಿ ಕೊಟ್ಟಿದ್ದೀವಿ. ಕಾನ್ಪುರ್ ಸಿಟಿ ಎಲ್ಲ ದಾಟ್ಕೊಂಡು ಔಟರ್ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನಮಗೆ ಲಕ್ನೋ ಇನ್ನೂ 76 ಕಿಲೋಮೀಟರ್ ಇದೆ ಗುರು ಇಲ್ಲಿಂದ. ಲಕ್ನೋ 76 ಕಿಲೋಮೀಟರ್ ಇದೆ ಅಂದರೆ ಒಂದು ಇನ್ನೂ ಬೇಗನೆ ಔಟರ್ ರಿಂಗ್ ರೋಡ್ ಸಿಗುತ್ತೆ. ನಾವು ಔಟರ್ ರಿಂಗ್ ರೋಡಲ್ಲಿ ಹೋಗಿ ಮತ್ತೆ ನಾವು ಸೀತಾಪುರ್ ರೋಡ್ಗೆ ಹೋಗಬೇಕು. ಮುಂದೆ ತೋರಿಸ್ತೀನಿ.
ಹಿಂದಿನ ಟ್ರಿಪ್ಪು ಇಲ್ಲಿಂದಾನೇ ಲಕ್ನೋಯಿಂದ ಮಾವಿನಕಾಯಿ ತುಂಬಿದ್ದೆ. ಆವಾಗೂ ಇದೇ ರೋಡಲ್ಲಿ ಬಂದಿದ್ದು. ಈ ರೋಡಲ್ಲಿ ಜಾಮ್ ಆಗುತ್ತೆ ಅಂದರೆ ಆ ಜಾಮಲ್ಲಿ ಏನಾದರೂ ತಗ್ಲಾಕೊಂಡ್ರೆ ಮಿನಿಮಮ್ 2 ಅವರ್ ಬೇಕೇ ಬೇಕು ಆ ಜಾಮಿಂದ ಮುಕ್ತಿ ಪಡ್ಕೊಳ್ಳೋಕ್ಕೆ. ಅದರಲ್ಲಿ ಟಿಪ್ಪರ್ ಗಾಡಿಗಳಂತೂ ಓವರ್ ಗುರು, ಎಲ್ಲ ಮೈನಿಂಗ್ಗೆ ತುಂಬ ನಡೆಯೋದಿಲ್ಲಿ. ಟಿಪ್ಪರ್ಗಳು ಓವರ್ ನೋಡಪ್ಪ. ಯಾಕೆ ಹೇಳ್ತೀರ, ಮಳೆ ಬೇರೆ ಇಲ್ಲ ನೋಡಿ. ಟಿಪ್ಪರ್ಗಳು, ಟ್ರೈಲರ್ಗಳು ಎಲ್ಲ ಗುರು. ರೋಡ್ಗಳು ಬೇರೆ ಸರಿ ಇಲ್ಲ. ಈ ರೋಡ್ಗಳಲ್ಲಿ ಬಿಟ್ಟರೆ ಕಚ್ಚಾ ಮಾಲ್ ಹಾಕೊಂಡು ಏನಾದರೂ ನಾವು ಟೈಮಿಂಗ್ ಹೊಡಿಬೇಕು ಅಂದರೆ ನಮ್ಮ ಗಾಡಿಗಳು ಹಾಳಾಗಿ ಹೋಗ್ಬಿಡ್ತವೆ. ನೋಡ್ತಾ ಇರ್ಬೋದು ರೋಡ್ಗಳು ಹೆಂಗಿದಾವೆ ಅಂತ. ಇವರು ಹಂಗೋ ಹಿಂಗೋ ಪಾಸ್ ಮಾಡಿಕೊಂಡು ಬಂದ್ವಿ. ಕಾನ್ಪುರ್ ಎಲ್ಲ ಬಿಟ್ಟು ಅಪ್ಪ ಇಲ್ಲಿ ಇನ್ನೇನು ಲಕ್ನೋ ಏನೊಂದು 40 ಕಿಲೋಮೀಟರ್ ಇದೆ ಗುರು. ಫುಲ್ಲು ಜಾಮ್ ಆಗ್ಬಿಡೈತೆ ನೋಡ್ರಿ. ಇಷ್ಟು ಗಾಡಿಗಳು ನಿಂತಿದ್ದಾವೆ ಅಂದರೆ ಮುಂದೆ ಆಗ್ಲಿಂದ ಒಂದು ½ ಅನ್ ಅವರಿಂದ ಒದ್ದಾಡ್ತಾ ಇರೋದು. ಇನ್ನೂ ಇಲ್ಲಿಂದ 40 ಕಿಲೋಮೀಟರ್ ಇದೆ ಲಕ್ನೋ. ಕೊನೆಗೂ ಹೈವೇಗೆ ಬಂದ್ವಿ. ಇದೇ ಕಾನ್ಪುರ್ ಟು ಲಕ್ನೋ ಹೈವೇಗೆ. ನಮಗೆ ಇವಾಗ ಇಲ್ಲಿ ರೈಟ್ಗೆ ಹೋಗಬೇಕು. ರೈಟ್ಗೆ ಹೋಗೋಕ್ಕೆ ದಾರಿ ಇಲ್ಲ. ಮುಂದೆ ಇವಾಗ ಲೆಫ್ಟ್ ತಗೊಂಡು ಮುಂದೆ ಎಲ್ಲಾದರೂ ಯೂ ಟರ್ನ್ ಮಾಡಿಕೊಂಡು ಬರಬೇಕು. ಪೊಲೀಸವ್ರು ಇಲ್ಲೇ ಇದ್ದಾರೆ. ಯಾರಾದರೂ ಒನ್ ವೇ ನುಗ್ತಾರೆ ಅಂದ್ಬಿಟ್ಟು ಏನಾದರೂ ಇರ್ಬೋದೇನೋ ಗೊತ್ತಿಲ್ಲ. ಪೊಲೀಸ್ನವರು ಯಾಕೆ ಇಲ್ಲಿ ನಿಲ್ಸ್ಕೊಂಡಿದೆ ಅಂತ ಕೇಳಿದ್ರು. ಲಕ್ನೋಗೆ ಹೋಗಬೇಕು, ದಾರಿ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಇಲ್ಲೋಗಿ ಮುಂದೆ ಯೂ ಟರ್ನ್ ಮಾಡ್ಕೋಗು ಅಂದ್ಬಿಟ್ಟು ಹೇಳಿ ಕಳಿಸಿದ್ರು. ಇಲ್ಲೇ ಯೂ ಟರ್ನ್ ಮಾಡಿಕೊಂಡು ಹೋಗಬೇಕು. ಇವಾಗ ಗಾಡಿಗಳು ನೋಡಿದ್ರೆ ಸ್ಟಾಪಲ್ಲಿ ಬರ್ತಾ ಇದ್ರು. ಯೂ ಟರ್ನ್ ಮಾಡ್ಕೊಳ್ಳೋಣ ಗುರು. ಲಕ್ನೋ ಎಂಟ್ರಿ ಆಗಿಬಿಟ್ಟು ಇದೇ ಲಕ್ನೋ ಔಟರ್ ರಿಂಗ್ ರೋಡು. ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ ನಮಗೆ. ಅಲ್ಲಿ ಹಿಂದೆ ರೋಡ್ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ನಾವು ಹಿಂಗೆ ಹೋಗಬೇಕು. ಅಂದರೆ ಮೊನ್ನೆ ಬಂದಿದ್ದು ನಾನು ಇದೇ ರೋಡಲ್ಲಿ, ಹಂಗಾಗಿ ನೆನಪಿದೆ. ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ. ಒನ್ ವೇಯಲ್ಲಿ ಹೋಗಿ ಮತ್ತೆ ಎಲ್ಲಾದರೂ ಬ್ರಿಡ್ಜ್ ಕೆಳಗಡೆ ಮೇಲೆ ಹೈವೇಗೆ ಹತ್ಬೋದು ಅನ್ನೋ ಇದರಲ್ಲಿ. ಇದೇ ಲಕ್ನೋ ಔಟರ್ ರಿಂಗ್ ರೋಡ್. ರೋಡ್ ಮಾತ್ರ ಸಕ್ಕತ್ತಾಗಿದೆ. ಇದೇ ರೋಡಲ್ಲೇ ನಾವು ಇದೇ ಲಕ್ನೋ ಔಟರ್ ರಿಂಗ್ ರೋಡು. ನಾವು ಇದೇ ಸರ್ವಿಸ್ ರೋಡಲ್ಲಿ ಒನ್ ವೇಯಲ್ಲಿ ಹೋಗ್ತಿದ್ದೀವಿ. ಒನ್ ವೇಯಲ್ಲಿ ಹೋಗಿ ಅಲ್ಲಿ ಎಲ್ಲಾದರೂ ಬ್ರಿಡ್ಜ್ ಕೆಳಗಡೆ ಲೆಫ್ಟಿಗೆ ತಗೊಂಡು ಆ ಕಡೆ ಹೋಗಬೇಕು. ಇದೇ ರೋಡಲ್ಲಿ 40 ಕಿಲೋಮೀಟರ್ವರೆಗೂ ಹೋಗಬೇಕು ಗುರು. ಈ ಔಟರ್ ರಿಂಗ್ ರೋಡಲ್ಲೇ 40 ಕಿಲೋಮೀಟರ್ ಹೋದ್ಮೇಲೆ ಲೆಫ್ಟಿಗೆ ಹೋದರೆ ಹಾಗೆ ಸೀತಾಪುರ್ ಅನ್ನೋ ರೋಡ್ ಕಡೆ ಹೋಗ್ಬೇಕು. ಸೀತಾಪುರ್ ಊರು ಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನೊಂದು ಊರು ಸಿಗುತ್ತೆ. ಅಲ್ಲಿ ಒಂದು ನಮ್ಮದು ಅನ್ಲೋಡು ತೋರಿಸ್ತೀನಿ ಮೊನ್ನೆ ಬಂದು. ಇದೇ ಡಬ್ಬದಲ್ಲಿ ತಿನ್ಕೊಂಡು ಹಾಗೆ ನಮ್ಮ ಚಂದ್ರು ಅಲ್ಲೇ ಇದ್ದಾನೆ. ಅವ್ರಿಗೂ ಪಾರ್ಸಲ್ ಎಲ್ಲ ತೊಗೊಂಡು ಅವರು ಊಟ ಮಾಡಿಲ್ಲ ಅಂತಂದರು. ಇಲ್ಲಿಂದ ಹೊರಟಿದ್ದೀವಿ. ಈಗ ಟೈಮ್ ಬಂದು 1 ಗಂಟೆ ಆಗ್ತಾ ಬಂತು. ಇನ್ನೂ 120 ಕಿಲೋಮೀಟರ್ ಇದೆ. ಇನ್ನೂ 2 ಅವರ್ ಜರ್ನಿ ಬೇಕು ನಮಗೆ. ಅವರು ಊಟ ಸಿಕ್ಕಿಲ್ಲ, ಊಟ ಏನೂ ಮಾಡಿಲ್ಲ, ಹಂಗೆ ಊಟ ತೊಗೊಂಬನ್ರಿ ಅಂತ ಹೇಳಿದ್ರು. ಹೇಳಿದ್ನಲ್ಲ ಫಸ್ಟೇ ಒಂದು 30 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಷ್ಟೇ ಅನ್ಲೋಡ್ ಪಾಯಿಂಟ್ಗಳು ಅಂತ. 30 ಕಿಲೋಮೀಟರ್ ಇಲ್ಲ ಗುರು, ಎಲ್ಲ ಒಂದು 10 ಕಿಲೋಮೀಟರ್ ಒಳಗಡೆನೇ ಇರಬಹುದು ಅಷ್ಟೇ. ಇದೇ ಸೀತಾಪುರ್ ರೋಡ್. ರಿಂಗ್ ರೋಡ್ ಇಳ್ದಿದ ತಕ್ಷಣನೇ ಡಾಬಾ ಸಿಕ್ತು. ಹಂಗೆ ತಿನ್ನಬೇಕು ಅಂದ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟೆ. ಹೋಗ್ತಾ ಇದ್ದೀವಿ. ಇನ್ನು ಇದೇ ರೋಡಲ್ಲಿ ಒಂದು 100 ಕಿಲೋಮೀಟರ್ ಹೋಗಬೇಕು. ರೋಡೇನೋ ಚೆನ್ನಾಗಿದೆ, ಜರ್ನಿನೂ ಚೆನ್ನಾಗಾಗುತ್ತೆ. ಹೊರಟೋಗೋಣ ಗುರು. ಇಲ್ಲಿ ನಮ್ಮ ಗಾಡಿ ಹತ್ರ ಬರೋ ಅಷ್ಟರಲ್ಲಿ ಬೆಳಗ್ಗೆ 5 ಗಂಟೆ ಆಗಿಬಿಡ್ತು. ಇಲ್ಲಿಂದ ನಮ್ಮದು ಅನ್ಲೋಡ್ ಪಾಯಿಂಟ್ ಬಂದು 3 ಕಿಲೋಮೀಟರ್ ಇದೆ ಅಷ್ಟೇ. ಬರೋ ಅಷ್ಟರಲ್ಲಿ ಅವ್ರದ್ದು ಎಲ್ಲ ಖಾಲಿ ಕ್ರೇಟು ಎಲ್ಲ ರೆಡಿ ಹಾಕ್ಕೊಂಡಿದ್ರು. ಅಂತಂದರೆ ಇಲ್ಲೇ ಮಂಚದ ಮೇಲೆ ಮಲಿಕೊಂಡು ಒದ್ದಾಡ್ತಾ ಇದ್ದೆ. ಸೆಕೆಗೆ ಬಟ್ಟೆ ಎಲ್ಲ ಬಿಚ್ಚಾಕಿ ಸ್ವಲ್ಪ ಸಖತ್ ಬಿಸಿಗುರು. ಏನು ಮಾಡೋದು, ಇವಾಗ ಹಂಗೆ ಮಳೆ ಬಿದ್ದು ಸ್ವಲ್ಪ ತಂಪಾಗಿದೆ ಇವಾಗ. ಹಂಗೆ ಇಲ್ಲಿಂದ ನಾವು ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ. ಇವಾಗ ಎಲ್ಲಿದ್ದೀವಿ ಅಂದರೆ ಫಸ್ಟ್ ಪಾಯಿಂಟು ಅನ್ಲೋಡ್ ಮುಗಿಸ್ಕೊಂಡು ನಮ್ಗೆ 2 ಪಾಯಿಂಟ್ ಕೊಟ್ಬಿಟ್ಟಿದ್ರು.
ಫಸ್ಟ್ ಪಾಯಿಂಟ್ ಅನ್ಲೋಡ್ ಮುಗಿಸ್ಕೊಂಡು ಅನ್ಲೋಡ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ. ಇವರು ನಮ್ಮ ಚಂದ್ರ ಜೊತೆ ಬಂದಿರೋರು, ನಾಗಣ್ಣ ಅಂತ. ಹೆಂಗ್ ಗುರು ಸಮಾಚಾರ? ಹೇಳ್ಬೇಕು ಗುರು. ನಮಗೆಲ್ಲ ಬ್ಯಾಕ್ಗ್ರೌಂಡ್ ಇವರೇನಪ್ಪ, ನಾಗಣ್ಣ ಅಂದ್ಬಿಟ್ಟು 100 ಜನ ಬಂದರು ಒಬ್ಬರೇ ಹೊಡೆಯೋ ತಾಕತ್ ಅವ್ರಿಗಿದೆ. ಹೆಂಗ್ ಗುರು? ಹಂಗೆ ಒಂದು ಲುಕ್ ಕೊಡೋ ಗುರು ಈ ಕಡೆ. ಅದು ಗುರು ಲುಕ್ಕಿಗೆ ಫಿದಾ ಆಗೋದ್ರು ಬಿಡು. ನಮ್ಮ ಇನ್ನೊಂದು ಗಾಡಿ ಅಲ್ಲಿದೆ ಹಿಂದೆ, ಅದರಲ್ಲಿಂದ ಕ್ರೇಟ್ ಎಲ್ಲ ಇದ್ರೊಳಗೆ ಹಾಕ್ಕೊಂಡ್ವಿ. ನಮ್ಮದು ನೆಕ್ಸ್ಟ್ ಅನ್ಲೋಡಿಂಗ್ ಪಾಯಿಂಟ್ ಬಂದು ನೇಪಾಳ್ ಬಾರ್ಡರ್ ಹತ್ರ ಕೊಟ್ಟಿದ್ದಾರೆ. ನಮಗೆ ಬೆಳಗ್ಗೆ ಹೋಗಿ ಮಲಗಿದ್ದೆ, ನೆನಪೇ ಇಲ್ಲ. ಅನ್ಲೋಡ್ ಮಾಡಿ ಎಬ್ಬಿಸಿದ್ರು ಅರ್ಧ ಗಾಡಿ. ಮತ್ತು ನೋಡಿ ಟಾರ್ಪಲ್ ಇರೋವರೆಗೂ ಮತ್ತೆ ಕ್ರೇಟ್ ಇದೆ, ಲೋಡ್ ಕ್ರೇಟು. ಗುರು ಅಲ್ಲಿಂದ ಡಾಬಾ ಹತ್ರ ಕ್ರೇಟ್ ಎಲ್ಲ ಶಿಫ್ಟ್ ಹೊಡ್ಕೊಂಡು ಇಲ್ಲೊಂದು 20 ಕಿಲೋಮೀಟ್ರ್ ಬಂದ್ವಿ. ಇಲ್ಲಿ ಒಂದು 60 ಕ್ರೇಟ್ ಇತ್ತು. ಇವನ್ನು ನೋಡಿರಿ ಡೋರ್ ಮೇಲೆ ಎತ್ತಾಕೊಂಡು ಎಷ್ಟು ಹೈಟ್ ಬಂದಿದೆ. ಬಾಡಿ ಮೇಲೆ 2 ಅಟ್ಟಿ ಹಾಕ್ಕೊಂಡಿದ್ದೀವಿ, 2 ಹೈಟು. ಇಲ್ಲಿ ಎಲ್ಲ ಕಟ್ಕೊಂಡಿದ್ದು ಮುಗೀತು. ಇವಾಗ ನೇಪಾಳ್ ಬಾರ್ಡ್ರ್ ಇಲ್ಲಿಂದ 100 ಕಿಲೋಮೀಟ್ರ್ ತೋರಿಸ್ತಾ ಇದೆ ಅವ್ರು ಹಾಕಿರೋ ಲೊಕೇಶನ್ನು. ಬಾರ್ಡ್ರ್ ಪಕ್ಕದಲ್ಲೇ ಪಾಸ್ ಆಗ್ತೀವಿ ಗುರು, ಬಟ್ ನೇಪಾಳ್ಗೆ ಹೋಗಲ್ಲ, UP ಅಲ್ಲೇ ಅನ್ಲೋಡು. ಇವಾಗ ಅಲ್ಲಿಗೆ ಹೋಗೋಣ. ಇನ್ನೊಂದೇನಂದರೆ ನಾವು 2 ಗಾಡಿ ಲೋಡ್ ಮಾಡಿದ್ದು ಒಂದೇ ಕಡೆಗೆ ಅಂದರೆ ಬರ್ತಾ ಬೇರೆ ಏನಾದರೂ ಲೋಡ್ ಮಾಡೋಣ, ಅದ್ರ ಮೇಲೆ ಕ್ರೇಟ್ ಹಾಕ್ಕೊಬರೋಣ ಅಂತ ಅಂದ್ಕೊಂಡಿದ್ದು. ಈಗ ಮತ್ತೆ ಬೇಡ, ಒಂದು ಗಾಡಿ ಖಾಲಿ ಕ್ರೇಟ್ ಹಾಕ್ಕೊಂಡು ಹೋಗ್ಬಿಡ್ರಿ ಅಂದ್ಬಿಟ್ಟು ನಮ್ಮ ಚಂದ್ರ ಅಂದ. ಅದಕ್ಕೆ ಈ ಗಾಡಿ ಖಾಲಿ ಕ್ರೇಟ್ ಹಾಕ್ಕೊಳೋಣ ಅಂದರೆ 2 ಪಾಯಿಂಟ್ ಕೊಟ್ಬಿಟ್ಟಿದ್ರು. ಇದೊಂದು ತಲೆನೋವು ಹೋಗ್ಬಿಡ್ತು. ಬೆಳಗ್ಗೆ ಅಲ್ಲೇ ಅನ್ಲೋಡ್ ಆಗಿದ್ರೆ ಇಷ್ಟೊತ್ತು ಖಾಲಿ ಕ್ರೇಟೆಲ್ಲ ಹಾಕ್ಕೊಂಡು ನಾವು ಊರಿಗೆ ರಿಟರ್ನ್ ಆಗ್ಬೋದಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿಂದ ಹೋಗೋಣ. ನೈಟೇ ಅನ್ಲೋಡ್ ಮಾಡ್ಕೋತೀನಿ, ಬೇಗ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿ ಅವು ಮುಂದೆ ಕಾಣಿಸ್ತಾ ಇಲ್ಲ ಕ್ಲೀನಾಗಿ. ಈ ಟಾರ್ಪಲ್ ಏನಿದೆ ಇಲ್ಲಿವರೆಗೂ ಮಾತ್ರ ಲೋಡ್ ಕ್ರೇಟ್ ಇದ್ದಾವೆ, 150 ಕ್ರೇಟು. ಕ್ರೇಟು ಹಿಂದೆ ಹಾಕೋಕ್ಕಾಗದೆ ನಮ್ಮ ಹುಡುಗ ಪಾಪ ಕ್ಯಾರಿಯರ್ ಮೇಲೆಲ್ಲ ಕಟ್ತಾ ಇದ್ದಾನೆ ಗುರು. ಅನ್ಲೋಡ್ ಆಗಿಬಿಟ್ಟಿದ್ರೆ ಪೂರ್ತಿ ಒಂದೇ ಕಡೆ ರಿಸ್ಕೇ ಇರ್ತಾ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿಂದ ಫಸ್ಟು ಹೋಗೋಣ. ಅಲ್ಲಿ ಕ್ರೇಟ್ ಕಟ್ಕೊಂಡು ಬಿಟ್ಟವರು ನಾನ್ ಸ್ಟಾಪ್ ಬರ್ತಾನೆ ಇದ್ದೀವಿ. ಇನ್ನೂ ಒಂದು 20 ಕಿಲೋಮೀಟರ್ ಇದೆ ನಮಗೆ ಅನ್ಲೋಡ್ ಪಾಯಿಂಟು. ಅವ್ರು ನೋಡಿದ್ರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ನಾವು ಅದಕ್ಕೆ ಸ್ವಲ್ಪ ದಬ್ಬಾಯಿಸ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿಂದ ಬರ್ತಾ ಪೂರಾ ಸಿಂಗಲ್ ರೋಡ್ ಗುರು. ಸಿಂಗಲ್ ರೋಡ್ ಆದರೂ ಸಖತ್ತಾಗಿದೆ, ಜರ್ನಿ ಮಾತ್ರ ಸಖತ್ತಾಗಿ ಆಗ್ತಾ ಇದೆ. ಇವಾಗ ಒಂದು 10 ಕಿಲೋಮೀಟರಿಂದ ಸ್ವಲ್ಪ ಹಳ್ಳಗಳು, ಅಂದರೆ ಅದನ್ನು ಮುಚ್ಚಿದ್ದಾರೆ, ಟಾರ್ಗೆಟ್ ಹಾಕಿ ಈ ಥರ ಪ್ಯಾಚ್ಗಳು ಹಾಕಿದ್ದಾರೆ. ನಾವು ಇಲ್ಲಿಂದ ಇನ್ನು ನೇಪಾಳ್ ಒಂದು 5 ಕಿಲೋಮೀಟರು ಇಲ್ಲ ಗುರು ಬಾರ್ಡರು, ತೋರಿಸ್ತೀನಿ ಆಮೇಲೆ. ನಾವು ನೇಪಾಳ್ ಬಾರ್ಡರ್ ಹತ್ರನೇ ಪಾಸ್ ಆಗ್ತಾ ಇದ್ದೀವಿ. ಅನ್ಲೋಡಿಂದನೂ ಅಷ್ಟೇ, ಅಲ್ಲಿಂದನೂ ತುಂಬ ದೂರ ಏನಿಲ್ಲ. ನೇಪಾಳ್ ಬಾರ್ಡರ್ ಹತ್ರನೇ ಅನ್ಲೋಡು. ಇಷ್ಟು ದೂರ ಯಾಕೆ ಕೊಟ್ಟರು ಅಂತ ನಮಗೂ ಗೊತ್ತಿಲ್ಲ. ಇಲ್ಲಿಂದ ಹೋಗೋಣ. ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಹೋಗಿದ ತಕ್ಷಣ ಅನ್ಲೋಡ್ ಮಾಡ್ಕೋಬೋದು. ಅದರಲ್ಲಿ ಮುಂದೆ ಬೇರೆ ಖಾಲಿ ಕ್ರೇಟ್ ಇದ್ದಾವೆ, ಅದನ್ನು ಎತ್ತಿ ಇಳಿಸಿ ಅವ್ರೇನು ಅನ್ಕೋತಾರೋ ಏನೋ ಗುರು. ಇದ್ಯಾವುದೋ ಫುಲ್ಲು ಫಾರೆಸ್ಟ್ ಗುರು. ನಾವು ಬರ್ತಾ ಇರೋದು ಇವಾಗ. ಇಲ್ಲಿ ನೋಡಿದ್ರೆ ಹುಲಿಗಳು ಚಿರತೆಗಳು ಕಾಣಿಸ್ಕೊತವೆ ಅಂತ ಬೋರ್ಡ್ ಇತ್ತು. ನೋಡಿದ್ರೆ ಇಲ್ಲಿ ಯಾವುದೋ ಮುಳ್ಳಂದಿ ಓಡೋಗ್ತಾ ಇದೆ ಗುರು. ಆಗ್ಲಿಂದ ಆಟ ಆಡಿಸ್ತಾ ಇದೆ ನಮ್ಮ ನಾಯಿ. ಹೊಟ್ಟೆ ಹೋಯ್ತು. ನಡಿ ಮುಂದಕ್ಕೆ. ಅದನ್ನ ಮುಟ್ಟಕ್ ಹೋದ್ರೆ ಫುಲ್ ಮುಳ್ಳು ಓಪನ್ ಆಗ್ಬಿಡುತ್ತಂತೆ. ಇದು ಪ್ರೆಸರ್ ಅಲ್ಲಿ ಕುಚ್ಕೊಳ್ಳುತ್ತಂತೆ, ಗೊತ್ತಾ ನಮ್ಗೆ ಅದು. ಅದೇ ನಾನು ನೋಡಿಲ್ಲ ರಿಯಲ್ ಆಗಿ. ಇದರಲ್ಲಿ ಏನ್ರಲ್ಲಪ್ಪ ಹೊಟ್ಟೋಗುತ್ತೆ, ನಾನು ರೈಟ್ಗೆ ಡಿವರ್ಷನ್ ತಗೊಳುತ್ತೆ. ಇಲ್ಲೋ ನಮ್ಮ ಜೊತೆನೇ ಜರ್ನಿ ಮಾಡ್ತಾ ಇದ್ದೆ. ಒಬ್ಬ ರೋಡ್ಗೆ ಬಂದ್ಬಿಡ್ತು, ಪಂಚರ್ ಆಗೋಗುತ್ತಾ ಮುಳ್ಳೇನಾದ್ರೂ ನಮ್ಮ ಟೈರ್ಗೆ ತಗಲಿದ್ರೆ. ಹಿಂಗ್ ಓಡೋಗ್ತಾ ಇತ್ತು, ಪಂಚರ್ ಆಗೋಗುತ್ತಾ ಮುಳ್ಳೇನಾದ್ರೂ. ಎಲ್ಲೋಯ್ತು? ನೀವೇ ಹೊಲ್ಟಾಯ್ತು ಬಂತು. ಆಯ್ತಾ? ಅಲ್ಲೇ ಕುತ್ಕೊಂಡ್ಬಿಡ್ತಲ್ಲ, ಎಲ್ಲೇ ಹೊಟ್ಟೋಯ್ತೈತೆ. ಚೆನ್ನಾಗಿ ಬಂತು ವಿಡಿಯೋಗೆ. ಇನ್ನು
ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ ಗುರು. ಹೋಗಿ ಅಲ್ಲಿ ಅನ್ಲೋಡ್ ಮಾಡೋಣ. ನಮಗೆ ಲೊಕೇಶನ್ ಹಾಕಿದ್ದು ಇದೇ ಸರ್ಕಲ್ಲು. ಈ ಸರ್ಕಲ್ಗೆ ಬಂದು ಫೋನ್ ಮಾಡಿರಿ ಅಂತ ಹೇಳಿದರು. ಸರ್ಕಲ್ಗೆ ಬಂದು ಫೋನ್ ಮಾಡಿದ ತಕ್ಷಣ ಮುಂದೆ ಒಂದು 2 ವೀಲರ್ ಹೋಗ್ತಾ ಇದೆ ನೋಡ್ರಿ. ಅವ್ರನ್ನ ಕಳಿಸ್ಕೊಟ್ರು ಹುಡುಗರನ್ನ. ಇವಾಗ ಇಲ್ಲಿಂದ ಮತ್ತೆ ಒಂದು 6ರಿಂದ 7 ಕಿಲೋಮೀಟರ್ ಹೋಗ್ಬೇಕಂತೆ. ಅಲ್ಲಿ ನೆಟ್ವರ್ಕ್ ಸಿಗಲ್ವಂತೆ, ಅದಕ್ಕೆ ಇಲ್ಲಿಗೆ ಲೊಕೇಶನ್ ಹಾಕಿದ್ರು. ಬಾ ಅಂದ್ಬಿಟ್ಟು ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಇವಾಗಲೇ ಅನ್ಲೋಡ್ ಮಾಡ್ಕೋತಾರೆ ಅನ್ನೋ ಗೊತ್ತಿಲ್ಲ. ಏನು ನೇಪಾಳ ಬಾರ್ಡ್ರ? ಇಲ್ಲಿಂದ ಬರೀ 2 ಕಿಲೋಮೀಟರ್ ಅಂತ ಗುರು ನೇಪಾಳ ಬಾರ್ಡರು. ಹೋಗಿ ಬಂದ್ಬಿಡ್ಬೇಕು. ಏನು ಹೋದ್ರೆ ಬೆಟ್ಟಗಳು